ಸ್ಟೂಡೆಂಟ್ಸ್ ಲಾಸ್ಟ್ ವೀಕ್ ಹೇಳಿದ ಪ್ರಕಾರ ನಾವು ಪ್ರತಿ ವೀಕು ಜಾಬ್ ನೋಟಿಫಿಕೇಷನ್ಸನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಈ ವಾರ ಪ್ರತಿ ವೀಕು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಯಾವುದೇ ಜಾಬ್ ನೋಟಿಫಿಕೇಷನ್ ಬರಲಿ ಅದನ್ನ ಹೇಳ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಈ ವಾರನೂ ಒಂದು ಹೊಸ ಇನಿಷಿಯೇಟಿವ್ ನಾವು ಮೊದಲೇ ಹೇಳಿದ ಪ್ರಕಾರ ನಮ್ಮ ಇನ್ಸ್ಟಿಟ್ಯೂಟ್ ಏನಪ್ಪ, ಒನ್ ಇನ್ಸ್ಟಿಟ್ಯೂಷನ್ ಮೆನಿ ಇನಿಷಿಯೇಟಿವ್. ಅದೇ ರೀತಿ ನಾವೊಂದು ಮತ್ತೊಂದು ಹೊಸ ಇನಿಷಿಯೇಟಿವ್ ಏನಪ್ಪ ಅಂದ್ರೆ ಪ್ರತಿ ವೀಕ್ ಆಗೋ ಕರೆಂಟ್ ಅಫೇರ್ಸು. ಓಕೆ, ಈ ಕ್ಲಾಸಲ್ಲಿ ನಿಮ್ಗೊಂದು ಡೆಮೋ ತೋರಿಸ್ಲಿಕ್ಕೆ ನಾವು ಅರೇಂಜ್ ಮಾಡೀವಿ. ಈ ಕ್ಲಾಸಲ್ಲಿ ನಿಮ್ಗೆ ಏನು ಗೊತ್ತಾಗ್ತದೆ, ಆಸ್ ಪರ್ UPSC KPSC ಈ ರೀತಿ ನಿಮ್ಗೆ ಡೀಟೇಲ್ಸ್ ಬೇಕು, ಅಥವಾ ನಾರ್ಮಲ್ ಆಗಿ SBI SSP SBI RRB ನಾರ್ಮಲ್ ಆಗಿ FD SDA ಏನು ಎಕ್ಸಾಮ್ಸ್ ನಡೀತಾವೋ ಆ ರೀತಿ ಡೀಟೇಲ್ಸ್ ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಬಟ್ ನಾನು ಈ ಕ್ಲಾಸಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳಿ ಹೋಗ್ತೀನಪ್ಪ ಅಂದ್ರೆ, ಡೀಟೇಲ್ ಆಗಿ ನಿಮ್ಮ ಕರೆಂಟ್ ಅಫೇರ್ಸ್ ಬಗ್ಗೆ ಡೀಟೇಲ್ಸ್ ಬೇಕು, ಅಥವಾ ನಾರ್ಮಲ್ ಆಗಿ ನಾವು 1 ಮಾರ್ಕ್ಸ್ 2 ಮಾರ್ಕ್ಸು ಈ ರೀತಿ ಡೀಟೇಲ್ಸ್ ಬೇಕು. ನಮಗೆ ಪೂರ್ತಿ ಅರ್ಥ ಮಾಡ್ಕೊಳ್ಬೇಕು ಅಥವಾ ಶಾರ್ಟಾಗಿ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಳ್ಬೇಕು, ಎರಡನ್ನೂ ಡಿಸೈಡ್ ಮಾಡೋದು ನಿಮ್ಮ ಮೇಲೆ ಅದ. ಬಟ್ ನಾವು ಪ್ರತಿ ವಾರ ಈಗ ಹೊಸ ಇನಿಷಿಯೇಟಿವ್ ಏನಪ್ಪ ಅಂದ್ರೆ, ಪ್ರತಿ ವಾರ ಏನು ನೋಟಿಫಿಕೇಶನ್ ಬಂದಿರ್ತದೆ ಪ್ಲಸ್ ಕರೆಂಟ್ ಅಫೇರ್ಸ್ ಏನಾಗಿರ್ತಾವ, ಈ ವಾರದೊಳಗೆ ಏನೇನು ಕರೆಂಟ್ ಅಫೇರ್ಸ್ ಆಗಿರ್ತಾವ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ. ಇದನ್ನು ಪ್ರತಿ ವಾರ ಮಿಸ್ ಮಾಡದೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆ, ಫಸ್ಟ್ ಏನಪ್ಪ ಅಂದ್ರೆ ಈ ವಾರದ ಕರೆಂಟ್ ಅಫೇರ್ಸು, ಲೋಕಸಭಾ ಪಾಸಸ್ ದ ಇಂಡಿಯನ್ ಅಂಟಾರ್ಟಿಕ್ ಬಿಲ್ 2022. ಓಕೆ, ಇಂಡಿಯನ್ ಅಂಟಾರ್ಟಿಕ್ ಬಿಲ್ ಅನ್ನ ಲೋಕಸಭಾ ರೀಸೆಂಟಾಗಿ ಪಾಸ್ ಮಾಡಿದ ಈ ವೀಕಲ್ಲಿ. ಅದು ಏನಪ್ಪ, ಇದು ಯಾವಾಗ ಸೈನ್ ಆಗಿದೆ ಅಂದರೆ 1959. ಓಕೆ, ಅರೌಂಡ್ 22 ಕಂಟ್ರೀಸ್ಗಳು ಕೂಡಿ ಇದನ್ನ ಸೈನ್ ಮಾಡ್ಯಾವ. ಅದಾದಮೇಲೆ ಇಂಡಿಯಾ ಯಾವಾಗ ಇದಕ್ಕೆ ಸೈನ್ ಆಯ್ತಪ್ಪ ಅಂದರೆ 1983. ನಮಗೆ ಇಂಪಾರ್ಟೆಂಟು ಇಂಡಿಯಾ ಯಾವಾಗ ಈ ಇಂಡಿಯನ್ ಅಂಟಾರ್ಟಿಕ್ ಬಿಲ್ 2020 ಒಳಗೆ ಬಿಲ್ಲನ್ನು ಸೈನ್ ಮಾಡಿದ್ದು 1983. ಇದು ನಮ್ಗೆ ಇಂಪಾರ್ಟೆಂಟ್ ಇರೋದು. ಹಾಗೆ ಇಲ್ಲಿ ಟೋಟಲ್ ನಂಬರ್ ಆಫ್ ಪಾರ್ಟೀಸ್ ಎಷ್ಟು ಅದಾವ ಅಂದರೆ, ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಅದಾರಪ್ಪ ಅಂದ್ರೆ ಅರೌಂಡ್ 54 ಟೋಟಲ್ ಮೆಂಬರ್ಸು ಈ ಇಂಡಿಯನ್ ಅಂಟಾರ್ಟಿಕ್ ಬಿಲ್ 2020 ಒಳಗೆ. ಟೋಟಲ್ ನಂಬರ್ ಆಫ್ ಪಾರ್ಟೀಸ್ ಎಷ್ಟು ಅದಪ್ಪ 54. ಓಕೆ, ಇದರ ಕೀ ಹೈಲೈಟ್ಸ್ ಏನು, ಪ್ರೊಹಿಬಿಟ್ ದ ಇಂಡಿಯನ್ ಎಕ್ಸ್ಪಿಡಿಷನ್ ಟು ಅಂಟಾರ್ಟಿಕ್ ವಿದೌಟ್ ಪರ್ಮಿಟ್. ಅಂದ್ರೆ ಪ್ರೊಹಿಬಿಷನ್ ಅಂದ್ರೆ ಅಲ್ಲಿ ವಿದೌಟ್ ಪರ್ಮಿಷನ್ ಯಾರು ಹೋಗಂಗಿಲ್ಲ. ನೆಕ್ಸ್ಟ್ ಪ್ರೊಹಿಬಿಟ್ಸ್ ದ ಮೈನಿಂಗ್, ಡ್ರಿಲ್ಲಿಂಗ್ ಆ್ಯಂಡ್ ದ ಆಕ್ಟಿವಿಟೀಸ್. ಅಂದರೆ ನಾರ್ಮಲ್ ಆಗಿ ಅಂಟಾರ್ಟಿಕ್ ಎದಕ್ಕೆ ಫೇಮಸ್ ಅಪ್ಪ ಅಂದ್ರೆ ಮೇನ್ಲಿ ರಿಸರ್ಚ್ ನಡೀತಾವೆ. ಓಕೆ, ರಿಲೇಟೆಡ್ ಟು ಸೈನ್ಸ್ ರಿಸರ್ಚ್. ಓಕೆ, ಸೈನ್ಸ್ ರಿಸರ್ಚ್ ಇಲ್ಲಿ ಅಂಟಾರ್ಟಿಕ್ ಒಳಗೆ ನಡೀತಾವೆ. ಇದ್ರ ಸಿಗ್ನಿಫಿಕೆನ್ಸು ಪ್ರಿವೆಂಟ್ ವಿಸಿಟ್ ಆ್ಯಂಡ್ ಆಕ್ಟಿವಿಟೀಸ್ ಟು ಅಂಟಾರ್ಟಿಕ್ ಆ್ಯಂಡ್ ಗ್ರೌಂಡ್ ರೂಲ್ಸ್. ಓಕೆ, ಪ್ರಿವೆಂಟ್ ವಿಸಿಟ್ಸ್ ಅಂದರೆ ನಾರ್ಮಲ್ ಆಗಿ ಯಾರು ವಿಸಿಟ್ ಮಾಡಬೇಕು, ಆಕ್ಟಿವಿಟೀಸ್ ಏನನ್ನ ನಡೆಸಬೇಕು ಅನ್ನೋದನ್ನು ಈ ಬಿಲ್ ಹೇಳ್ತದೆ. ಅಗೇನ್ ಓಪನ್ಸ್ ವೇ ಫಾರ್ ಇಂಡಿಯನ್ ರಿಸರ್ಚರ್ಸ್ ಟು ಎಕ್ಸ್ಪ್ಲೋರ್ ನೋ ಮ್ಯಾನ್ಸ್. ಓಕೆ, ಇಲ್ಲಿ ಓಪನ್ ರಿಸರ್ಚ್, ಇಲ್ಲಿ ಇಂಡಿಯನ್ಸ್ಗೆ ಓಪನ್ ರಿಸರ್ಚ್ ಯಾವ ರೀತಿ ಸೈಂಟಿಸ್ಟ್ಗಳನ್ನ ಕಳಿಸ್ಬೇಕು, ಅದರಿಂದ ಅವ್ರಿಗೆ ಏನು ಯೂಸ್ ಆಗ್ತದೆ ಅನ್ನೋದನ್ನು ಈ ಬಿಲ್ ಹೇಳ್ತದೆ, ಅಂಟಾರ್ಟಿಕ್ ಬಿಲ್. ಓಕೆ, ಇದನ್ನು ಮೇನ್ ಏನಪ್ಪ ರಿಸರ್ಚ್ ಸೆಂಟರ್ಸು ಭಾರತದೊಳಗೆ ಇರೋ ಯಾವ ಭಾರತೀಯ ರಿಸರ್ಚ್ ಸೆಂಟರ್ಸು ಅಂಟಾರ್ಟಿಕ್ ಒಳಗಿರೋವು. ಫಸ್ಟ್ ನಾವು 1984 ದಕ್ಷಿಣ ಗಂಗೋತ್ರಿ ಅಂತ ಎಸ್ಟಾಬ್ಲಿಷ್ ಮಾಡಿದ್ವಿ. ಅದು ದಕ್ಷಿಣ ಗಂಗೋತ್ರಿ ಅಂತ 1984. ಅದಾದಮೇಲೆ ರೀಸೆಂಟಾಗಿ ಮೈತ್ರಿ ಆಮೇಲೆ ಭಾರತಿ ಅಂತ 2 ರಿಸರ್ಚ್ ಸ್ಟೇಷನ್ಸ್ ಇದೆ. ನಮಗಿರೋದು ಇಂಪಾರ್ಟೆಂಟು ಈ ಒಂದು ಬಿಲ್ಲಲ್ಲಿ ಏನು ತಿಳ್ಕೊಬೇಕಪ್ಪ ಅಂದ್ರೆ, ಇಂಡಿಯಾ ಯಾವಾಗ ಸೈನ್ ಮಾಡಿತ್ತು ಅಂಟಾರ್ಟಿಕ್ ಬಿಲ್ಲನ್ನು 1983. ಆಮೇಲೆ ಟೋಟಲ್ ನಂಬರ್ ಆಫ್ ಪಾರ್ಟೀಸ್ ಎಷ್ಟಿದಾವೆ 54. ಅಗೇನ್ ಇದರ ಕೀ ಹೈಲೈಟ್ಸು ನೋಡಿ, ಇವು ಪ್ರೊಹಿಬಿಷನ್ ಆಫ್ ಇಂಡಿಯನ್ ಎಕ್ಸ್ಪಿಡಿಷನ್ ಆ್ಯಂಡ್ ಅಂಟಾರ್ಟಿಕ್ ವಿದೌಟ್ ಪರ್ಮಿಟ್, ಆಮೇಲೆ ಪ್ರೊಹಿಬಿಟ್ ಮೈನಿಂಗ್ ಆ್ಯಂಡ್ ಡ್ರಿಲ್ಲಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್ ಮೇನ್ ಸಿಗ್ನಿಫಿಕೆನ್ಸ್ ಏನಪ್ಪ ಅಂದರೆ ಇದ್ರೊಳಗಿರೋದು ಪ್ರಿವೆಂಟ್ ವಿಸಿಟ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಅಂಟಾರ್ಟಿಕ್ ಆ್ಯಂಡ್ ಗ್ರೌಂಡ್ ರೂಲ್ಸ್. ಅಗೇನ್ ಯಾವ ರಿಸರ್ಚ್ ಸೆಂಟರ್ ಇದಾವಪ್ಪ ನಮ್ಮಲ್ಲಿ ಮೇನ್ 1984 ದಕ್ಷಿಣ ಗಂಗೋತ್ರಿ. ನೀವು NCERT ಓದಿರ್ಬೋದು, ಜಿಯೋಗ್ರಫಿ NCERT ಇದು ದಕ್ಷಿಣ ಗಂಗೋತ್ರಿ ನಮ್ಮ ರಿಸರ್ಚ್ ಸೆಂಟರು ಅಂಟಾರ್ಟಿಕ್ ಒಳಗದಪ್ಪ, ಇದು ದಕ್ಷಿಣ ಗಂಗೋತ್ರಿ ಅಂತ. ಅದನ್ನು ಬಿಟ್ಟು ಮೈತ್ರಿ ಮತ್ತು ಭಾರತಿ. ಓಕೆ, ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಾದ್ರೆ ಯಾವ ಪ್ಲಾಂಟ್ ಅಲ್ಲದ, ಸೊ ಯಾವ ಒಂದು ಕಾಂಟಿನೆಂಟ್ ಒಳಗೆ ಅನ್ನೋದನ್ನು ನೀವು ನಿಮಗೆ ತಿಳ್ಕೊಳ್ಬೇಕು. ಓಕೆ, ಅದನ್ನು ಬಿಟ್ಟು ಇದು ನಿಮ್ಗೆ ಡೆಮೋ ಏನಪ್ಪ, ಈ ರೀತಿ ನಾವು ಡೀಟೇಲ್ ಆಗಿ ಕರೆಂಟ್ ಅಫೇರ್ಸ್ ಹೇಳಂದ್ರೆ ಹೇಳ್ತೀವಿ, ಅಥವಾ ಶಾರ್ಟ್ ಒಳಗೆ ಹೇಳ್ಬೇಕಪ್ಪ ಅಂದ್ರೆ ಶಾರ್ಟನ್ನು ನೋಡೋದು ನಾವು. ಸೆಕೆಂಡ್ ಒನ್ ಏನಪ್ಪ ಇಂಪಾರ್ಟೆಂಟ್ ಈ ವೀಕ್ ಒಳಗಂದ್ರೆ ಲಾ ಪ್ಯಾನಲ್ ಫಾರ್ ಎಕ್ಸಾಮೈನ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಓಕೆ, ವಾಟ್ ಈಸ್ ಸೈಮಲ್ಟೇನಿಯಸ್ ಎಲೆಕ್ಷನ್? ಓಕೆ, ಸೈಮಲ್ಟೇನಿಯಸ್ ಲೋಕಸಭಾ ಮತ್ತು ನಮ್ಮ ಸ್ಟೇಟ್ ಅಸೆಂಬ್ಲೀಸ್ ಒಳಗೆ ಏನು ಎಲೆಕ್ಷನ್ ನಡೀತಾವಲ್ಲ, ಸೈಮಲ್ಟೇನಿಯಸ್ ಅಂದ್ರೆ ಅಟ್ ಎ ಟೈಮ್ ನಮ್ಮ MP ಎಲೆಕ್ಷನ್ಸು ಮತ್ತು MLA ಎಲೆಕ್ಷನ್ನು ಅಟ್ ಎ ಟೈಮ್ ನಡೆಸಬೇಕಪ್ಪ ಅನ್ನೋದು ಡಿಸ್ಕಷನ್ಸ್ ನಡೀತದೆ. ಅಗೇನ್ ಥರ್ಡ್ ಇಂಪಾರ್ಟೆಂಟ್ ಏನಪ್ಪ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ 34% ಆಫ್ ಕೋಸ್ಟಲ್ ಲೈನ್ ಈಸ್ ಅಂಡರ್ ವೇರಿಂಗ್ ಡಿಗ್ರೇಸ್ ಆಫ್ ಇರೋಷನ್ ಫಾರ್ ಪಾಸ್ಟ್ 20 years. ಅಂದರೆ ಏನಾಗ್ತದೆ, ಕೋಸ್ಟಲ್ ಏರಿಯಾ ನಮ್ಮ ಭಾರತದಲ್ಲಿರೋ ಕೋಸ್ಟಲ್ ಏರಿಯಾ ಅರೌಂಡ್ 28 years 34% ಅಂದರೆ ಅರೌಂಡ್ 34% ಕೋಸ್ಟಲ್ ಲೈನ್ ಏನಪ್ಪ ಡಿಗ್ರೇಡ್ ಆಗ್ತದೆ. ಅಂದರೆ ಡಿಗ್ರೇಡ್ ಅಂದರೆ ಕೋಸ್ಟಲ್ ಏರಿಯಾ ಏನಾಗ್ತಪ್ಪ ಡಿಗ್ರೇಡ್ ಆಗ್ತದೆ. ಡಿಗ್ರೇಡ್ ಅಂದ್ರೆ ಕೋಸ್ಟಲ್ ಏರಿಯಾ ಏನಾಗ್ತದೆ ಸವಳಿಕೆ ಆಗ್ತದೆ. ಕೋಸ್ಟಲ್ ಏರಿಯಾ ಏನಾಗ್ತಪ್ಪ ಸವಳಿಕೆ ಆಗ್ಲಿಕ್ಕೆ ಅರೌಂಡ್ 34% ಆಫ್ ಕೋಸ್ಟಲ್ ಲೈನ್. ಓಕೆ, ಅಗೇನ್ ಫೋರ್ತ್ ಇಂಪಾರ್ಟೆಂಟ್ ಏನಪ್ಪ,
Supreme Court is recognized right to be forgotten is a part of a right to be privacy. Okay, right to privacy ನೀವು ನ್ಯೂಸ್ ಒಳಗೆ ಇರ್ತದ ನೋಡಬೇಕು. ರೈಟ್ ಟು ಪ್ರೈವಸಿ ಅಂದ್ರೆ ಏನು, ರೈಟ್ ಟು ಬಿ ಫರ್ಗಾಟನ್ ಅಂಡ್ ರೈಟ್ ಟು ಬಿ ಇಟ್ಸ್ ಅ ಪಾರ್ಟ್ ಆಫ್ ಅ ರೈಟ್ ಟು ಪ್ರೈವಸಿ. ರೈಟ್ ಟು ಬಿ ಫರ್ಗಾಟನ್ ಅಂದ್ರೆ ನಾವು ಮರೆಯೋದು, ಇಟ್ಸ್ ಕಮ್ಸ್ ಅಂಡರ್ ದ ರೈಟ್ ಟು ಪ್ರೈವಸಿ. ಓಕೆ, ಫಿಫ್ತ್ ಒನ್ ಇಂಡಿಯಾ ಬಯೋ ಎಕನಾಮಿಕ್ ರಿಪೋರ್ಟ್. ಓಕೆ, ಇದನ್ನ ನಿಮ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಂದ್ರೆ ಪ್ರತಿ ವೀಕ ನಮ್ಗೆ ಕಮೆಂಟ್ ಮಾಡಿರಿ. ಪ್ರತಿ ವೀಕ ನಮ್ಗೆ ಫಸ್ಟ್ ಯಾವ್ದು ಹೇಳಿದಲ್ಲಪ್ಪ ಅದೇ ರೀತಿ ನೀವು 4 ವಿಷಯಗಳನ್ನ ಅಥವಾ ಇನ್ನು ಮುಂದೆ ಬರೋ ವಿಷಯಗಳನ್ನ ಪೂರ್ತಿ ಡೀಟೇಲ್ ಆಗಿ ಹೇಳಿ ಅಂದ್ರೆ ಹೇಳ್ತೀವಿ. ಇಲ್ಲ ನಾವು ಶಾರ್ಟ್ ಆಗಿ ಹೇಳಿಯಪ್ಪ ಅಂದ್ರೆ ಶಾರ್ಟ್ ಆಗಿ ಹೇಳಿ ಬಿಡಿದ್ವಿ. ಓಕೆ, ನೀವು ನೋಡಿರ್ಬೋದು ಇದು ಡೀಟೇಲ್ ಆಗಿ ಅಗೇನ್ ಶಾರ್ಟ್ ಆಗಿ ನೋಡೋಣ. ಈಗ ಆಗ್ತದೋ ಅಥವಾ ಈ ವಾರದೊಳಗೆ ಏನೇನು ಬಂದದಪ್ಪ ಮೇಜರ್ ಆಗಿ. ಓಕೆ, ಇಸ್ ಆಫ್ ಡೆಮೋ ಕ್ಲಾಸ್. ಈ ಡೆಮೋ ಕ್ಲಾಸಲ್ಲಿ ನಿಮ್ಗೆ ಎಷ್ಟು ಯಾವುದು ಇಂಟ್ರೆಸ್ಟಿಂಗ್ ಆಗ್ತದೆ ನೋಡ್ರಿ, ಡೀಟೇಲ್ ಹೋಗೋದು ಅಥವಾ ಇದು. ಓಕೆ, ಫಸ್ಟ್ ಒನ್ ಸರಣ ರಿಲಿಜಿಯಸ್ ಡಿಮಾಂಡ್. ಓಕೆ, ಸರಣ ರಿಲಿಜಿಯಸ್. ಓಕೆ, ಈ ಸರಣ ರಿಲಿಜಿಯಸ್ ಎಲ್ಲೆಲ್ಲದಪ್ಪ ಮೇಜರ್ ಆಗಿ ಟ್ರೈಬ್ ಏನಪ್ಪ ಇದು ಸರಣ ಇಸ್ ಅನ್ ಟ್ರೈಬಲ್ ಕಮ್ಯುನಿಟಿ. ಏನಿದು ಟ್ರೈಬಲ್ ಕಮ್ಯುನಿಟಿ ಎಲ್ಲೆಲ್ಲದ ಜಾರ್ಖಂಡ್, ಒಡಿಸ್ಸಾ, ಆಸಾಂ, ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್. ಈ ಟ್ರೈಬಲ್ ಕಮ್ಯುನಿಟಿ ಎಲ್ಲಿ ಸ್ಪ್ರೆಡ್ ಅದಪ್ಪ ಜಾರ್ಖಂಡ್, ಒಡಿಸ್ಸಾ, ಆಸಾಂ, ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್. ನಮ್ಮ ಕ್ವಶನ್ಸ್ ಕೇಳ್ಬೋದಿದ್ರೆ ಎಫ್ ಡಿ ಆಗಲಿ, ಎಸ್ ಡಿ ಆಗಲಿ, KPSC ಆಗಲಿ ಏನು ಕ್ವಶನ್ಸ್ ಕೇಳ್ತಾರ, ಸರಣ ರಿಲಿಜಿಯಸ್ ಡಿಮಾಂಡ್ ಎಲ್ಲದಪ್ಪ, ಸರಣ ಅನ್ನೋ ಟ್ರೈಬಲ್ ಕಮ್ಯುನಿಟಿ ಎಲ್ಲದ. ಓಕೆ, ಜಾರ್ಖಂಡ್, ಒಡಿಸ್ಸಾ, ಆಸಾಂ, ಬಿಹಾರ್ ಅಂಡ್ ವೆಸ್ಟ್ ಬೆಂಗಾಲ್. ಓಕೆ, ಸರಣ ಇದರ ಅರ್ಥ ಏನಪ್ಪ, ರಿಲಿಜಿಯಸ್ ಬೇಸ್ಡ್ ಕನ್ಸೆಪ್ಟ್ ಆಫ್ ಅ ನೇಚರ್ ವರ್ಷಿಪ್. ಓಕೆ, ರಿಲಿಜಿಯಸ್ ಬೇಸ್ ಅಂದ್ರೆ ಅವ್ರ ಏನು ರಿಲಿಜಿಯಸ್ ಅಂದ್ರೆ ಅವ್ರದ್ದೇನು ಸಂಸ್ಕೃತಿ ಅಲ್ಲ ಅದನ್ನು ಆ ಕನ್ಸೆಪ್ಟನ್ನು ನೇಚರ್ ವರ್ಷಿಪ್ ಅಂದ್ರೆ ಪೃಥ್ವಿಯನ್ನು ಅಥವಾ ನೇಚರನ್ನು ಯಾವ ರೀತಿ ಪೂಜಿಸಬೇಕು ಅನ್ನೋದೇ ಈ ಸರಣ ಅನ್ನೋದು ಅರ್ಥ. ಇದ್ರ ಮೇನ್ ಫೇತ್ ಏನಪ್ಪ, ಹೆಲ್ಲಿ ಫೇತ್ ಏನಂದ್ರೆ ಜಲ್ ಜಂಗಲ್ ಜಮೀನ್. ಜಲ್ ಜಂಗಲ್ ಜಮೀನ್. ಓಕೆ, ನಮ್ಗೆ ಎಕ್ಸಾಮ್ಸ್ ಒಳಗೆ ಏನು ಕೇಳ್ತಾರ, ವಾಟ್ ಇಸ್ ದ ಮೇನ್ ಫೇತ್ ಆಫ್ ಅ ಸರಣ, ಜಲ್ ಜಂಗಲ್ ಅಂಡ್ ಜಮೀನ್. ಓಕೆ, ಸರಣ ಅಂದ್ರೆ ಏನು, ರಿಲಿಜಿಯಸ್ ಬೇಸ್ಡ್ ಕನ್ಸೆಪ್ಟ್ ಆಫ್ ಎ ನೇಚರ್ ವರ್ಷಿಪ್. ಓಕೆ, ನಿಮ್ಮ ಕ್ವಶನ್ ವಾಟ್ ಇಸ್ ದ ರಿಲಿಜಿಯಸ್ ಬೇಸ್ಡ್ ಕನ್ಸೆಪ್ಟ್ ಆಫ್ ಎ ನೇಚರ್, ಯಾವ ಒಂದು ಕಮ್ಯುನಿಟಿಗೆ ಇದು ಸಂಬಂಧಪಟ್ಟಿದ್ದಪ್ಪ ಅಂದರೆ ಸರಣ ಅಂತ ನಾವು ಉತ್ತರ ಕೊಡಬೇಕು. ಅಗೇನ್ ಸೆಕೆಂಡ್, ಫಸ್ಟ್ ಹರ್ ಘರ್ ಜಲ್ ಸರ್ಟಿಫೈಡ್ ಡಿಸ್ಟ್ರಿಕ್ಟ್ಸ್. ಓಕೆ, ನೋಡಿ ಇದು ಜಲ್ ಜೀವನ್ ಮಿಷನ್ ಅಂಡರಲ್ಲಿ. ಈ ಜಲ್ ಜೀವನ್ ಮಿಷನ್ ಅಂದರೆ ಏನು ತಿಳ್ಕೊಳ್ಳೋಣ. ಈ ಜಲ್ ಜೀವನ್ ಮಿಷನ್ ಅಂದ್ರೆ ಸೇಫ್ ಆ್ಯಂಡ್ ಅಡಾಪ್ಟೆಡ್ ಡ್ರಿಂಕಿಂಗ್ ವಾಟರ್ ಫಾರ್ ಎವ್ರಿ ಇಂಡಿವಿಜುವಲ್ ಇನ್ ಇಂಡಿಯಾ. ಓಕೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಸೇಫ್ ಆ್ಯಂಡ್ ಅಡಾಪ್ಟೆಡ್ ಡ್ರಿಂಕಿಂಗ್ ವಾಟರ್ ಪ್ರೊವೈಡ್ ಮಾಡೋದೇ ಈ ಜಲ್ ಜೀವನ್ ಮಿಷನ್ದು ಮೇನ್ ಮೋಟೋ ಅದ. ಓಕೆ, ಆ ಮೋಟೋವಲ್ಲಿ ಫಸ್ಟ್ ಯಾವ ಡಿಸ್ಟ್ರಿಕ್ಟು ಅಂದ್ರೆ ಸಕ್ಸಸ್ ಆಗಿದಪ್ಪ, ಅದ್ರೊಳಗೆ ಫಸ್ಟ್ ಹರ್ ಘರ್ ಜಲ್ ಸರ್ಟಿಫಿಕೇಟ್ ಡಿಸ್ಟ್ರಿಕ್ಟು ಬುರನ್ಪುರ್ ಈಸ್ ಇಟ್ ಇನ್ ಮಧ್ಯಪ್ರದೇಶ್. ಯಾವ ಒಂದು ರಾಜ್ಯನೂ ಕೇಳ್ಬೋದು, ಯಾವ ಒಂದು ಡಿಸ್ಟ್ರಿಕ್ಟ್ ಅಂತಲೂ ಕೇಳ್ಬೋದು. ಯಾವ ಒಂದು ರಾಜ್ಯ ಕೇಳಿದಾಗ ನಮ್ಮ ಉತ್ತರ ಮಧ್ಯಪ್ರದೇಶ ಆಗಿರಬೇಕು, ಯಾವ ಒಂದು ಡಿಸ್ಟ್ರಿಕ್ಟ್ ಅಂತ ಕೇಳಿದಾಗ ಬುರನ್ಪುರ್ ಅಂತ ಉತ್ತರ ಬರೀಬೇಕು. ಓಕೆ, ಅಗೇನ್ ಜಲ್ ಜೀವನ್ ಮಿಷನ್ ಅಂದ್ರೆ ಸೇಫ್ ಆ್ಯಂಡ್ ಅಡಾಪ್ಟೆಡ್ ಡ್ರಿಂಕಿಂಗ್ ವಾಟರ್ ಫಾರ್ ಎವ್ರಿ ಇಂಡಿವಿಜುವಲ್ ಆಫ್ ಇಂಡಿಯಾ. ಓಕೆ, ಭಾರತೀಯರು. ಓಕೆ, ಸೆಕೆಂಡ್ ಥರ್ಡ್ ಒನ್ ನೋಡ್ರಿ, ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸ್ಪೋರ್ಟ್ ಸ್ಕೀಮ್, ITES. ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸ್ಪೋರ್ಟ್ ಸ್ಕೀಮ್ ಅಂದರೆ ಏನಪ್ಪ, ಇದು ಟ್ರೇಡ್ ಇನ್ಫ್ರಾಸ್ಟ್ರಕ್ಚರನ್ನು ಪ್ರತಿಯೊಂದು ಸ್ಟೇಟ್ಸಲ್ಲಿ ಡೆವಲಪ್ ಮಾಡಬೇಕು. ಯಾವ ರೀತಿ, ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟು 206 ಕೋಟಿ ರೂಪಾಯಿ 206 crores ಫೈನಾನ್ಷಿಯಲ್ ಅಸಿಸ್ಟೆಂಟ್ ಪ್ರೊವೈಡೆಡ್ ಟು ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಓನ್ ಏಜೆನ್ಸಿ. ಅಂದ್ರೆ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಓನ್ ಏಜೆನ್ಸಿ ಇರ್ತಾವಲ್ಲ, ಆ ಏಜೆನ್ಸಿಗಳಿಗೆ ಗೌರ್ಮೆಂಟಿಂದ 206 ಕೋಟಿ ರೂಪಾಯಿನ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡ್ತದೆ. ಓಕೆ, ಅವೇಲ್ ಫಾರ್ ದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ವಿತ್ ಸಿಗ್ನಿಫಿಕೆನ್ಸ್ ಎಕ್ಸ್ಪೋರ್ಟ್ ಲಿಂಕೇಜ್ ಅಂದರೆ ಸಿಗ್ನಿಫಿಕೆಂಟ್ ಎಕ್ಸ್ಪೋರ್ಟ್ ಲಿಂಕೇಜನ್ನು ಮಾಡಲಿಕ್ಕೋಸ್ಕರ ಈ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸ್ಪೋರ್ಟ್ ಸ್ಕೀಮನ್ನು ಸೆಂಟ್ರಲ್ ಗೌರ್ಮೆಂಟ್ ಲಾಂಚ್ ಮಾಡಿದ್ದು. ಯಾರಿಗಪ್ಪ ಇದು, ಸ್ಟೇಟ್ ಗೌರ್ಮೆಂಟ್ಗೂ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೂ ಅಲ್ಲ, ಬಟ್ ಇದು ಇಟ್ಸ್ ಕಮ್ ಆನ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ಪ್ರೊವೈಡ್ ಟು ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಓನ್ ಏಜೆನ್ಸೀಸ್. ಓಕೆ, ಈ ಓನ್ ಏಜೆನ್ಸಿ ಏನು ಮಾಡ್ಬೋದಪ್ಪ, ಈ ಸ್ಕೀಮನ್ನು ಉಪಯೋಗ ಮಾಡ್ಕೋಬೋದು. ಇದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ವಿತ್ ಸಿಗ್ನಿಫಿಕೆನ್ಸ್ ಎಕ್ಸ್ಪೋರ್ಟ್ ಲಿಂಕೇಜ್ ಅಂದರೆ ಎಕ್ಸ್ಪೋರ್ಟ್ ಮಾಡೋ ಸಲುವಾಗಿ ಸ್ಟೇಟ್ ಟು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಸಲುವಾಗಿ ಇದನ್ನು ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸ್ಪೋರ್ಟ್ ಸ್ಕೀಮನ್ನು ಯುಟಿಲೈಸ್ ಮಾಡ್ಬೋದು. ಓಕೆ, ಅಗೇನ್ ಫೋರ್ತ್ ನೋಡಿರಿ, 1 district 1 product. ಓಕೆ, ನ್ಯೂ ಇನಿಷಿಯೇಟಿವ್ 1 district 1 product. ನಾವಿಲ್ಲಿ ನೋಡಿದ್ವಿ ಲಾ ಪ್ಯಾನಲ್ ಫಾರ್ ಎಕ್ಸಾಮ್ ಆ್ಯಂಡ್ ಸೈಮಲ್ಟೇನಿಯಸ್ ಸೆಲೆಕ್ಷನ್. ಓಕೆ, 1 nation 1 election. ಓಕೆ, ನಾವು ರೀಸೆಂಟಾಗಿ ನಾವು ನೋಡ್ತಿರ್ಬೋದು ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು 1 nation 1 election ಅಂತ. ಓಕೆ, ಅದೇ ರೀತಿ 1 district 1 product ಅಂತ ನ್ಯೂ ಇನಿಷಿಯೇಟಿವ್ ಇದೆ. ಇನಿಷಿಯೇಟಿವ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಯಾವ ಡಿಪಾರ್ಟ್ಮೆಂಟ್ ನಮ್ಗೆ ಎಕ್ಸಾಮ್ಸ್ ಒಳಗೆ ಏನು ಕೇಳ್ತಾರೆ, 1 district 1 product ಯಾವ ಡಿಪಾರ್ಟ್ಮೆಂಟ್ ಅಪ್ಪ. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಥವಾ ಹೆಲ್ತ್ ಮಿನಿಸ್ಟ್ರಿದು ಯಾವುದು. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಏನಪ್ಪ, 1 district 1 product ಯಾವುದು, ಆಬ್ಜೆಕ್ಟ್ ಟು ಕನ್ವರ್ಟ್ ಈ ಡಿಸ್ಟ್ರಿಕ್ಟ್ ಆಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟರ್. ಓಕೆ, ಇದು ಮೇನ್ ಇಂಟೆನ್ಷನ್ ಏನು, ಆಬ್ಜೆಕ್ಟಿವ್ ಏನಪ್ಪ, ಆಬ್ಜೆಕ್ಟಿವ್ ಈಚ್ ಡಿಸ್ಟ್ರಿಕ್ಟ್ಸ್ ಅಂದರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ಸು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟಿಂಗ್ ಹಬ್ ಆಗಬೇಕು. ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಓನಾಗಿ, ಪ್ರತಿಯೊಂದು ಡಿಸ್ಟ್ರಿಕ್ಟ್ಸ್ಗಳು ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು
ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಎಲ್ಲಿಗಪ್ಪ? ಬೇರೆ ಬೇರೆ ದೇಶಗಳಿಗೆ. ಓಕೆ, ಅದಕ್ಕೋಸ್ಕರ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಓಕೆ, ಇದರಲ್ಲಿ ಯಾರು ಬರ್ತಾರೆ? ಸ್ಟೇಟ್ ಗೌರ್ಮೆಂಟ್ ಮತ್ತು ಡಿಸ್ಟ್ರಿಕ್ಟ್ಸ್ ಕೂಡಿ ಇಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಅಗೇನ್ ನೋಡ್ರಿ, ಫಿಫ್ತ್ ಒನ್ ಆಫ್ರಿಕನ್ ಸ್ವೈನ್ ಫೀವರ್. ಆಫ್ರಿಕನ್ ಸ್ವೈನ್ ಫೀವರ್. ಓಕೆ, ಈ ಆಫ್ರಿಕನ್ ಸ್ವೈನ್ ಫೀವರ್ ಯಾಕೆ ನ್ಯೂಸ್ ಒಳಗದಪ್ಪ ಅದು ನೋಡ್ರಿ. ಪ್ರತಿಯೊಂದು ಯಾವುದಾದ್ರೂ ಒಂದು ಹೊಸ ವೈರಸ್ ಬಂತಪ್ಪ ಅಂದ್ರೆ ನಾವೊಂದು ಸ್ಟೇಟ್ ಒಳಗೆ ಕಂಡು ಬರ್ತದೆ ಅಂದ್ರೆ ಮೇಜರ್ ಆಗಿ ಕೇರಳ. ಓಕೆ, ಈಗ ರೀಸೆಂಟಾಗಿ ಮಂಕಿ ಫೀವರ್ ಎಲ್ಲಿ ಬಂದದ? ಯಾವ ಒಂದು ಸ್ಟೇಟ್ ಒಳಗೆ ಬಂದದ? ಕೇರಳ ಒಳಗೆ. ಓಕೆ, ಅದಕ್ಕೋಸ್ಕರ WHO ಏನು ಹೇಳಿದಪ್ಪ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ದಿಸ್ ಇಸ್ ಪ್ರಿವೆಂಟೆಡ್ ಇನ್ ದ ವೈಲ್ಡ್ ಆ್ಯಂಡ್ ಡೊಮೆಸ್ಟಿಕ್ ಪಿಗ್ಸ್. ಎಲ್ಲಿ ಕಂಡು ಬರ್ತದೆ? ವೈಲ್ಡ್ ಮತ್ತು ಅರಣ್ಯ ಪ್ರದೇಶದಲ್ಲಿ ಮತ್ತು ಡೊಮೆಸ್ಟಿಕ್ ಪಿಗ್ಸ್ ಅಂದ್ರೆ ಇರೋ ಡೊಮೆಸ್ಟಿಕ್ ಪಿಗ್ಸ್ ಅಲ್ಲಿ ಅಂದ್ರೆ ಹಂದಿಗಳಲ್ಲಿ ಕಂಡು ಬರ್ತದೆ. ಓಕೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಓಕೆ, ಇದು ಹ್ಯೂಮನ್ಸ್ಗೆ ಎಫೆಕ್ಟ್ ಇಲ್ಲ. ಓಕೆ, ನಾವು ಏನಪ್ಪ ಖುಷಿ ಪಡಬೇಕಾದ ವಿಷಯ, ಆ್ಯಸ್ ಲೈಕ್ ಕೊರೋನಾ ನಾವು ಯಾವ ರೀತಿ ಸಫರ್ ಆಗಿದ್ದು 2 years, ಅದೇ ರೀತಿ ಇದು ಹ್ಯೂಮನ್ಸ್ಗೆ ಏನು ಎಫೆಕ್ಟ್ ಇಲ್ಲ. ಓಕೆ, ಇದು ನಾರ್ಮಲ್ ಆಗಿ ಇದಕ್ಕೆ ವ್ಯಾಕ್ಸಿನು ಇಲ್ಲ, ಇನ್ನೂ ಕಂಡು ಹಿಡಿದಿಲ್ಲ. ಓಕೆ, ಆಫ್ರಿಕನ್ ಸ್ವೈನ್ ಫೀವರ್. ಓಕೆ, ಹ್ಯೂಮನ್ ಟು ಬಿಗ್ ಬರ್ತದ ಇಲ್ಲ. ಓಕೆ, ನೆಕ್ಸ್ಟ್ ಮಾನಿಟರಿಂಗ್ ಆ್ಯಪ್ ಫಾರ್ ದ ಸೇಮ್ಲೆಸ್ ಇನ್ಸ್ಪೆಕ್ಷನ್. ಓಕೆ, MP ಮ್ಯಾನುಫ್ಯಾಕ್ಚರಿಂಗ್ ಆ್ಯಪ್ ಫಾರ್ ದ ಸೇಮ್ಲೆಸ್ ಇನ್ಸ್ಪೆಕ್ಷನ್ ಅಂದರೆ MASI. ಓಕೆ, ಮ್ಯಾನುಫ್ಯಾಕ್ಚರಿಂಗ್ MASI. sorry, monitoring app for the seamless inspection. Monitoring app for the seamless inspection ಏನಪ್ಪ ಅಂದರೆ ಇದ್ರ ಸಲುವಾಗಿ ಟು ಪ್ರೊಟೆಕ್ಟ್ ದ ಚೈಲ್ಡ್. ಓಕೆ, ನ್ಯಾಷನಲ್ ಚೈಲ್ಡ್ ಪ್ರೊಟೆಕ್ಷನ್ ನ್ಯಾಷನಲ್ ಕಮಿಟಿ ಫಾರ್ ಪ್ರೊಟೆಕ್ಷನ್ ಆಫ್ ಅ ಚೈಲ್ಡ್ ರೈಟ್ಸ್. ಓಕೆ, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಓಕೆ, NCPCR ನಮಗೆ ಇಂಪಾರ್ಟೆಂಟ್ ಏನಪ್ಪ? NCPCR ಯಾವ ಒಂದು ಆ್ಯಪು? ಮಾನಿಟರಿಂಗ್ ಆ್ಯಪ್ ಫಾರ್ ಸೇಮ್ಲೆಸ್ ಇನ್ಸ್ಪೆಕ್ಷನ್ಸ್. ಓಕೆ, ಸೇಮ್ಲೆಸ್ ಇನ್ಸ್ಪೆಕ್ಷನ್ ಮಾಡೋ ಸಲುವಾಗಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಇದೊಂದು ಕಮಿಷನ್ ಈ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡೋದು. ಓಕೆ, ಲಾಸ್ಟ್ ಆಗಿ ಕೋಸ್ಟಲ್ ಕ್ಲೀನಪ್ ಕ್ಯಾಂಪೇನ್. ಓಕೆ, ಕೋಸ್ಟಲ್ ಕ್ಲೀನಪ್ ಕ್ಯಾಂಪೇನ್. ಕೋಸ್ಟಲ್ ಅಂದರೆ ಕರಾವಳಿ ಪ್ರದೇಶ. ಈ ಕರಾವಳಿ ಪ್ರದೇಶದಲ್ಲಿ ಕೋಸ್ಟಲ್ ಕ್ಲೀನಪ್ ಕ್ಯಾಂಪೇನಿಂಗ್ ಸಲುವಾಗಿ ಮೊಬೈಲ್ ಆ್ಯಪ್ ಇಕೋ ಮಾನಿಟರ್ ಯಾವುದಪ್ಪ? ಹೊಸ ಮೊಬೈಲ್ ಆ್ಯಪ್ ಯಾವ್ದು ಕಂಡುಹಿಡಿಯೋದು? ಇಕೋ ಮಾನಿಟರ್ ಅಂತ. ಓಕೆ, ಇದು ಏನು ಇಂಟೆನ್ಷನ್ ಅಪ್ಪ? ಇದು ಅವೇರ್ನೆಸ್ ಅಬೌಟ್ ದ ಸ್ವಚ್ಛ ಸಾಗರ್ ಸುರಕ್ಷಿತ್ ಸಾಗರ್. ಏನಪ್ಪ ಇಂಟೆನ್ಷನ್ ಏನಿತ್ತು? ಸ್ವಚ್ಛ ಸಾಗರ್ ಮತ್ತು ಸುರಕ್ಷಿತ್ ಸಾಗರ್ ಮಾಡೋಕ್ಕೋಸ್ಕರ ಈ ಒಂದು ಹೊಸ ಆ್ಯಪನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಕೋಸ್ಟಲ್ ಕ್ಲೀನಪ್ ಕ್ಯಾಂಪೇನಿಂಗ್ ಫಾರ್ ಮೊಬೈಲ್ ಆ್ಯಪ್ ಇಕೋ ಮಿತ್ರ. ಓಕೆ, ಇದಿಷ್ಟು ರೀಸೆಂಟಾಗಿ ಇದು ಡೆಮೋ ಕ್ಲಾಸಲ್ಲಿ ನಿಮ್ಗೆ ಹೇಳಿರೋದು ಕರೆಂಟ್ ಅಫೇರ್ಸು. ಇದು ಲಾಸ್ಟ್ ಒಂದು 2 days ಒಳಗೆ ಬಂದಿರೋ ಕರೆಂಟ್ ಅಫೇರ್ಸು. Lokasabha passes the Indian Antarctic Bill. Again, law planning to examine the simultaneous elections. Okay, what is simultaneous elections? ಇದು ಹೆಂಗೆ ಆಗ್ತದೆ, ಹೆಂಗೆ ಮಾಡ್ಬೋದು, ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅಪ್ಪ ಏನಂದರೆ ಇದರ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಮಾಡಿದ್ರೆ ಫಾರ್ ದ ಪರ್ಪಸ್ ಆಫ್ ಗುಡ್ ಗವರ್ನೆನ್ಸ್ಗೆ ಇದು ಹೆಲ್ಪ್ ಆಗ್ತದೆ. ಓಕೆ, ಅಗೇನ್ ಇದು ಸಮ್ ನೆಗ್ಲಿಜೆನ್ಸ್ ಆಲ್ಸೋ, ಗವರ್ಮೆಂಟ್ ನೆಗ್ಲಿಜೆನ್ಸ್ ಏನದು ಮುಚ್ಚಾಕೋಕ್ಕೂ ಯೂಸ್ ಆಗ್ತದೆ. ದಟ್ ಈಸ್ ಆಫ್ ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಏನಪ್ಪ? ಗುಡ್ ಗವರ್ನೆನ್ಸ್. ಓಕೆ, ಅಗೇನ್ ವಾಟ್ ಈಸ್ ಗವರ್ನೆನ್ಸ್? ಈ ಗವರ್ಮೆಂಟು ಮತ್ತು ಗವರ್ನೆನ್ಸ್ಗೆ ಇರೋ ಡಿಫ್ರೆನ್ಸಸ್ ಏನು, ಈ ರೀತಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ ಅಂದರೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅಗೇನ್ ಥರ್ಡ್, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಯಾವ ರೀತಿ ಕೆಲಸ ಮಾಡ್ತದೆ, ಇಲ್ಲೆಲ್ಲಿ ಕೆಲಸ ಮಾಡ್ತದೆ. ಈ 34% ಆಫ್ ಕೋಸ್ಟಲ್ ಲೈನ್ ಅಂಡರ್ ದ ವೆರಿ ಡಿಗ್ರೀಸ್ ಆಫ್ ಇರೋಷನ್ ಯಾವ ರೀತಿ ಆಗ್ತದೆ? ಪಾರ್ಟ್ ಆಫ್ ಅ ಜಿಯೋಗ್ರಫಿ. ಓಕೆ, ಇರೋಷನ್ ಅಂದರೆ ಏನು? ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಸುಪ್ರೀಂ ಕೋರ್ಟ್ ರಿಕಗ್ನೈಸ್ ದ ರೈಟ್ ಟು ಬಿ ಫಾರ್ಗಾಟನ್. ಇಟ್ಸ್ ಅ ಪಾರ್ಟ್ ಆಫ್ ಅ ರೈಟ್ ಟು ಬಿ ಪ್ರೈವಸಿ. ವಾಟ್ ಈಸ್ ರೈಟ್ ಟು ಬಿ ಪ್ರೈವಸಿ? ವಿಚ್ ಆರ್ಟಿಕಲ್ಸ್? ಓಕೆ, ಯಾವ ಆರ್ಟಿಕಲ್ ಒಳಗೆ ಬರ್ತದೆ ಅದನ್ನು ಹೆಂಗೆ ನೆನಪಿಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡ್ಬೋದು. ಲಾಸ್ಟ್ ಇಂಡಿಯನ್ ಬಯೋ ಎಕನಾಮಿಕ್ ರಿಪೋರ್ಟ್ ರಿಲೀಸ್ ಮಾಡಿದ. ಅದು ಬಿಟ್ಟರೆ ಈ ಶಾರ್ಟ್ ಒಳಗಪ್ಪ ಸಣ್ಣ ನ್ಯೂಸ್ ಅಂದ್ರೆ ನಾರ್ಮಲ್ ಆಗಿ ಬೇಸಿಕ್ SSC ಒಳಗೆ ಕೇಳ್ತಾರೆ, RRB ಒಳಗೆ ಕೇಳ್ತಾರೆ, ಆಗಿನ ಬ್ಯಾಂಕಿಂಗ್ ಎಕ್ಸಾಮ್ ಏನೇ ಎಕ್ಸಾಮ್ ಒಳಗೆ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಬಟ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದರಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ ಬರ್ತಾವೆ. ಒಂದು ಕ್ಲಾಸನ್ನು ನಾವು ಅದಕ್ಕಾಗಿ ಡೆಡಿಕೇಟೆಡ್ ಮಾಡೋಣ. UPSCಲಿ ಯಾವ್ಯಾವ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ, IAS ಅಂದ್ರೇನು, IPS ಅಂದ್ರೇನು, ಈ IAS IPS ಎಕ್ಸಾಮ್ಸ್ಗಳಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಅಗೇನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಅರೇಂಜ್ ಮಾಡೋಣ. ಅದಕ್ಕೋಸ್ಕರ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ, ಹೌ ಟು ಪ್ರಿಪೇರ್ ಫಾರ್ UPSC ಎಕ್ಸಾಮ್ಸ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದರಲ್ಲಿ ಯಾವ ಪೋಸ್ಟ್ ಬರ್ತಾರಪ್ಪ, ನಮ್ಗೆ ಕೆಲವೊಂದಷ್ಟು IAS ಎಕ್ಸಾಮ್ ಬರೀತಾರೆ. ಓಕೆ, ಹೆಂಗೆ ಬರೀತಾರೆ, ಅದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಎಷ್ಟು ಎಕ್ಸಾಮ್ ಪೇಪರ್ಸ್ ಇರ್ತವೆ, ಎಷ್ಟು ಸ್ಟೆಪ್ ಒಳಗೆ ಎಕ್ಸಾಮ್ ಆಗ್ತದೆ, ಆ ಎಕ್ಸಾಮ್ಸಲ್ಲಿ ಕ್ವಶನ್ಸ್ಗಳನ್ನ ಯಾವ ರೀತಿ ಕೇಳ್ತಾರೆ ಅನ್ನೋದಕ್ಕೋಸ್ಕರ ಒಂದು ಸಪ್ರೇಟ್ ವೀಡಿಯೋನ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕಮೆಂಟ್ ಮಾಡಿರಿ. ಅಗೇನ್ ವಿ ಆರ್ ಗೋಯಿಂಗ್ ಟು ಅರೇಂಜ್ ದಟ್ ಕ್ಲಾಸ್. ಅಂದರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಅರೇಂಜ್ ಮಾಡ್ತೀವಿ. IAS IPS ಆಮೇಲೆ IRS ಭಾಳಷ್ಟು ಪೋಸ್ಟ್, ಅರೌಂಡ್ 24 ಪೋಸ್ಟ್ ಅದಾವೆ. 24 ಪೋಸ್ಟ್ಗಳನ್ನ ಯಾವ ರೀತಿ ನಮ್ಗೆ ಗೊತ್ತಿರೋದು ಬರೀ IAS IPS, ಬಟ್ UPSCಯಲ್ಲಿ
ಅರೌಂಡ್ 24 ಪೋಸ್ಟ್ ಬರ್ತಾವೆ. 24 ಪೋಸ್ಟನ್ನು ಯಾವ ರೀತಿ ಪ್ರಿಪೇರ್ ಆಗಬೇಕು ಅದಕ್ಕೋಸ್ಕರ ಪ್ರತಿಯೊಂದು ಪೋಸ್ಟಿಗೂ ಸಪ್ರೇಟ್ ಎಕ್ಸಾಮ್ ಅದ. ಈ ಎಲ್ಲ ಡೌಟ್ಸ್ಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. UPSC ಸಲುವಾಗಿ ಒಂದು ಸಪ್ರೇಟ್ ಸೆಷನ್ ಇರ್ತದೆ. ಆ ಸಪ್ರೇಟ್ ವಿಡಿಯೋ ನೋಡಿ UPSC ಯಾವ ಅಗೇನ್ ಆಸ್ ಲೈಕ್ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಪಂಚವಾರ್ಷಿಕ ಯೋಜನೆ. ಓಕೆ, ಎಕ್ಸಾಮ್ ಯಾವಾಗಾಗ್ತದೆ, ಯಾರು ಪ್ರಿಪೇರ್ ಮಾಡ್ಲಿಕ್ಕತ್ತೀರಪ್ಪ KPSC ನೀವು 5 ವರ್ಷ ತೆಗ್ದು ಮ್ಯಾಕ್ಸಿಮಮ್. ಓಕೆ, ಯಾಕೆ ಹೇಳಬೇಕಂದ್ರೆ ಯಾವಾಗ ಎಕ್ಸಾಮ್ ತೊಗೊಳ್ತಾರೆ, ಪ್ರಿಲಿಮ್ಸ್ ಯಾವಾಗ ಆಗ್ತದೆ, ಮೇನ್ಸ್ ಯಾವಾಗ ಆಗ್ತದೆ, ಇಂಟರ್ವ್ಯೂ ಯಾವಾಗ ಆಗ್ತದೆ, ಕ್ಯಾಂಡಿಡೇಟ್ಸ್ ಪಾಸ್ ಆದ ಕ್ಯಾಂಡಿಡೇಟ್ಸ್ಗೂ ಗೊತ್ತಿರೋಂಗಿಲ್ಲ. ಆಮೇಲೆ ಇದು ಪ್ರೊಸೆಸ್ ಆಫ್ 5 ಇಯರ್ಸ್. ಡೆಫಿನೆಟ್ಲಿ ನೀವು ನೋಡ್ತಿರ್ಬೋದು, ನಾ ಹೇಳ್ತಿದ್ದು ಸುಳ್ಳಾದರೆ ನೀವು ಲಾಸ್ಟ್ ಇಯರ್ ಎಕ್ಸಾಮ್ಸ್ ಯಾವಾಗ ಆಗ್ಯಾವ, ಎಕ್ಸಾಮ್ಸ್ ರಿಸಲ್ಟ್ ಯಾವಾಗ ಬಂದದ, ಆ ರಿಸಲ್ಟಿಂದ ಎಷ್ಟು ದಿನ ಕ್ಲಿಯರ್ ಆಗ್ಯಾರ, ಅಗೇನ್ ಇವೆಲ್ಲ ಪ್ರೊಸೆಸ್ ಅದಾವ KPSC ಅಗೇನ್ FDA SD ಇದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದೆ. ಓಕೆ, ಅದಕ್ಕೋಸ್ಕರ ಒಂದು ಸಪ್ರೇಟ್ ಸೆಕ್ಷನ್ ಮಾಡೋಣ. UPSC ಹೆಂಗೆ ಪ್ರಿಪೇರ್ ಆಗಬೇಕು, UPSC ಅಂದ್ರೇನು, KPSC ಹೆಂಗೆ ಪ್ರಿಪೇರ್ ಆಗಬೇಕು, KPSC ಅಂದ್ರೇನು, FDA SDA ಅಗೇನ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳನ್ನ ಯಾವ ರೀತಿ ನಡೀತಾವೆ, ಅಗೇನ್ ನಾವು ಟೀಚರ್ಸ್ ಅವೈಲೇಬಲ್ ಇದ್ರಪ್ಪ ಅಂದ್ರೆ ಬೇರೆ ನಾವು ಟೀಚರ್ಸ್ಗಳನ್ನ ಕರೆಸಿ ಬೇರೆ ವೀಡಿಯೋಸ್ಗಳನ್ನ ಮಾಡೋಣ. ಪರ್ಟಿಕ್ಯುಲರ್ ಆಗಿ ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಸಪ್ರೇಟ್ ಮಾಡೋಣ. ಆಮೇಲೆ ಇಂಗ್ಲೀಷ್ ಎಕ್ಸಾಮ್ಸ್ ಬ್ಯಾಂಕಿಂಗ್ ಎಕ್ಸಾಮ್ ಸಪ್ರೇಟು, SSC ಎಕ್ಸಾಮ್ ಸಪ್ರೇಟು, ಈ ರೀತಿ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ನಾವು ಸಪ್ರೇಟ್ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗೋಣ. ಇದರಿಂದ ನೀವು ಅದನ್ನು ಬೆನಿಫಿಟ್ಸ್ ತೊಗೊಳ್ಳಿ. ಈ ಲೋಕಲ್ ಸ್ಟೂಡೆಂಟ್ಸು ಅಥವಾ ನೀವು ಯಾರಾದರೂ ಶೇರ್ ಮಾಡ್ತಿದ್ರಿ, ಆಲ್ ಓವರ್ ಕರ್ನಾಟಕ ಶೇರ್ ಮಾಡಿದ್ರು ನಮ್ಮೇನು ಅಭ್ಯಂತರ ಇಲ್ಲ. ವಿ ವಂಟ್ ಟು ಫೇಮಸ್. ಓಕೆ, ನಮ್ಮ ಹೆಸರು ಫೇಮಸ್ ಆಗ್ತದೆ. ಅದ್ರ ಇಂಟೆನ್ಷನ್ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಬೇಕು, ಪ್ರತಿಯೊಬ್ಬರಿಗೂ ಮಾಹಿತಿ. ನಾವು ಮೊದಲೇನು ಹೇಳಿದಪ್ಪ 2 ವೀಕ್ಸ್ ಬ್ಯಾಕು ಪ್ರತಿ ವಾರ ಏನು ನೋಟಿಫಿಕೇಶನ್ ಬರ್ತದೆ ಅದನ್ನು ಹೇಳ್ತೀವಿ, ಪ್ಲಸ್ ಕರೆಂಟ್ ಅಫೇರ್ಸ್ ಓವರಾಲ್ UPSCಗೆ, KPSCಗೆ, FDAಗೆ, SDAಗೆ, RRB, SSC ನೀವು ಯಾವ್ದು ಪ್ರಿಪೇರ್ ಆಗ್ತಿರಲ್ಲ ಆ ಪ್ರತಿಯೊಂದು ಎಕ್ಸಾಮ್ಸ್ ಬಗ್ಗೆ ನಾವು ಇದನ್ನು ಹೇಳ್ತೀವಿ. ಓಕೆ, ಲಾಸ್ಟ್ ಬಂದ್ಬಿಟ್ಟು ಈ ವಾರ ನೋಟಿಫಿಕೇಶನು ಮೇಜರ್ ನಮ್ಮ ಸ್ಟೂಡೆಂಟ್ಸು, ಡಿಗ್ರಿ ಸ್ಟೂಡೆಂಟ್ಸು, PU ಸ್ಟೂಡೆಂಟ್ಸ್ಗೆ ಏನಾದರೂ ಯೂಸ್ ಆಗೋದಿತ್ತಪ್ಪ ಅಂದ್ರೆ ಮೇಜರ್ಲಿ ಈ ವಾರ ಡಿಗ್ರಿ ಸ್ಟೂಡೆಂಟ್ಸ್ಗೆ ಯೂಸ್ ಆಗೋದ. ಏನಪ್ಪ ಅಂದ್ರೆ ನ್ಯೂ ನೋಟಿಫಿಕೇಶನ್ ಒಳಗೆ CCBL ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದು ಏನು ಮಾಡಿದಪ್ಪ PO ಮತ್ತು PA ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಕರೆದ. ಅದರೊಳಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಇದರೊಳಗೆ ಸ್ಲ್ಯಾಬ್ ಒಳಗೆ ಫಸ್ಟ್ CA CS ಎನಿ ಡಿಗ್ರಿ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ನಾರ್ಮಲ್ ಡಿಗ್ರಿ ಆಗ್ತದೆ. ಓಕೆ, ಏಜ್ ಲಿಮಿಟು ನಿಮ್ಗೆ ಅರೌಂಡು ಇದಕ್ಕೆ ಫಸ್ಟ್ POಗೆ ಅರೌಂಡ್ 21 to 26, ಇದಕ್ಕೆ ಅರೌಂಡ್ 32. ಓಕೆ, ಎನಿ ಡಿಗ್ರಿ ನೀವು ಯಾವುದೇ ಡಿಗ್ರಿ ಮುಗಿಸಿರ್ಬೋದು, BA ಆಗಿರಲಿ, BCom ಆಗಿರಲಿ, BA ಆಗಿರಲಿ, BBA ಆಗಿರಲಿ. ಓಕೆ, ಅಗೇನ್ ಯಾವುದೇ ಡಿಗ್ರಿ ಮಾಡಿರಿ ಅದು ನೀವು ಅಪ್ಲೈ ಮಾಡ್ಬೋದು. ಸ್ಟಾರ್ಟಿಂಗ್ ಡೇಟು 19/7 ಅಂದರೆ 19 ಜುಲೈದಿಂದ ಸ್ಟಾರ್ಟ್ ಆಗ್ತದೆ. ಎಂಡು ಯಾವಾಗ ಕಂಪ್ಲೀಟ್ ಆಗ್ತದಪ್ಪ 2 ಆಗಸ್ಟ್ 2022. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಎಂಡ್ ಡೇಟ್ ತನಕ ವೇಟ್ ಮಾಡಬೇಡಿ. ಗೊತ್ತಾಗಿತ್ತಪ್ಪ ಅಂದ್ರೆ ಯಾವಾಗ ಡೇಟ್ ಸ್ಟಾರ್ಟ್ ಆಗ್ತದೆ ಆ ಡೇಟಿಗೆ ನಾವು ಹೋಗಿ ಅಪ್ಲೈ ಮಾಡಿ. ಆಲ್ರೆಡಿ ಅಪ್ಲಿಕೇಶನ್ಸ್ ಇದು ಸ್ಟಾರ್ಟ್ ಅದ. ಹಾಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಏನಪ್ಪ ಅಂದ್ರೆ THDC ಟೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಈ ಪೋಸ್ಟ್ಗಾಗಿ ನೀವು ಅಪ್ಲೈ ಮಾಡಿ. ಟೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಇದು ಹೊಸ ರಿಕ್ರೂಟ್ ಮಾಡ್ಕೊಳ್ತದೆ. ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸ್ಟಾರ್ಟಿಂಗ್ ಡೇಟ್ ಇದು ಆಲ್ರೆಡಿ 27/2022. ಅಗೇನ್ ಯಾವಾಗ ಸ್ಟಾಪ್ ಆಗ್ತದಪ್ಪ ಅಂದರೆ 19/8/2022 20ನೇ ತಾರೀಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಪೋಸ್ಟಿಗೆ ಮತ್ತು ಈ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇದಿಷ್ಟು ಈ ವಾರದ ಕರೆಂಟ್ ಅಫೇರ್ಸ್. ಇವಾಗ ಡೆಮೋ ಕ್ಲಾಸ್. ಓಕೆ, ಇದು ಡೆಮೋ ಕ್ಲಾಸ್ ಅಂತ ತಿಳ್ಕೊಳ್ಳಿ. ಇವಾಗ ನಾಟ್ ಗೋಯಿಂಗ್ ಟು ಡಿಸ್ಕಷನ್. ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಅಥವಾ ಪ್ರತಿ ವಾರ ಅಷ್ಟೇ ಬೇಕಾಗಿದ್ರೆ ಶಾರ್ಟ್ ಆಗಿ ನಾವು ವಿಡಿಯೋ ಮಾಡೋಣ, ಡೀಟೇಲ್ ಆಗಿ ಬೇಕಾಗಿದ್ದರೆ ಡೀಟೇಲ್ ಆಗಿ ಸಪ್ರೇಟ್ ವಿಡಿಯೋ ಮಾಡೋಣ. ಓಕೆ, ಶಾರ್ಟ್ ವೀಡಿಯೋಸ್ಗಳನ್ನ ಬೇರೆ ಮಾಡೋಣ, ಸಪ್ರೇಟ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಲಿಕ್ಕೆ ಇದು ಸಪ್ರೇಟ್ ವಿಡಿಯೋ ಮಾಡೋಣ. ಓಕೆ, ಇಲ್ಲಿಗೆ ನಾವೇನು ಮಾಡೋಣಪ್ಪ, ಈ ಕ್ಲಾಸನ್ನು ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆ, ಈ ಚಾನಲಿಂದ ಎಷ್ಟು ಜನಕ್ಕೆ ನೀವು ಇನ್ಫಾರ್ಮೇಷನ್ ಮಾಹಿತಿ ಹೋಗ್ತಿರಲ್ಲ ಅಷ್ಟು ಯೂಸ್ಫುಲ್ ಅದ. ಪ್ರತಿಯೊಬ್ಬರಿಗೂ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ.